ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಸ್ವಾಮೀಜಿಯವರ ಅಂತರಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಇಬ್ಬರು ಅಣ್ಣ ಮತ್ತು ತಂಗಿ, ಆದರ್ಶ ಪ್ರಾಯದ ಸೋದರ ಸೋದರಿಯರಿಗೆ, ಈ ಸಭೆಯಲ್ಲಿರುವ ಸಮಸ್ತ ಅಧ್ಯಾತ್ಮ ಬಂಧುಗಳಿಗೆ, ಸತ್ಯಕಾಮರ ಪರಿವಾರದ ಸಮಸ್ತರಿಗೂ ನನ್ನ ಅತ್ಯಂತ ಕೃತಜ್ಞತಾಪೂರ್ವಕವಾದ ಪ್ರಣಾಮಗಳು. ಗಣೇಶ, ಅದು ವಿಶೇಷವಾಗಿ ಗಣೇಶ ದರ್ಶನ ನಮಗೆ ಇವತ್ತು ಬಹಳ ಬೇಕಾದ ಸಾಂದರ್ಭಿಕವಾದದ್ದು. ಅವನು ವಿಘ್ನಕರ್ತ ಮತ್ತು ವಿಘ್ನಹರ್ತ. ಅವನು ವಿಘ್ನವನ್ನು ಪರಿಹಾರ ಮಾಡೋಣ. ಮೊದಲು ಇವತ್ತು ನಮಗೆ ಅನೇಕ ವಿಘ್ನಗಳು ಬಂದಿವೆ. ರಾಷ್ಟ್ರಕ್ಕೆ, ಸಮಾಜಕ್ಕೆ, ಸಮುದಾಯಗಳಿಗೆ ಬೇರೆ ಬೇರೆ ಕಾರಣಗಳಿಂದ ಅನೇಕ ಆತಂಕಗಳಿವೆ. ಅಂಥ ಆತಂಕಗಳೆಲ್ಲ ಆತ ಪರಿಹಾರ ಮಾಡಲಿ ಅಂತ ಹೇಳಿ ಗಣೇಶನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ. ಈ ಗಣೇಶ ದರ್ಶನದ ಸಾಹಿತ್ಯದಲ್ಲಿ ಗಣೇಶ ದರ್ಶನ ಈ ಮಾತನ್ನು ಒಂದು 3 ಭಾಗ ಮಾಡಿಕೊಡ್ರು. ನಾನು ಸ್ವಲ್ಪ ರಂಜನೀಯವಾದದ್ದಲ್ಲ, ದಯಮಾಡಿ ನಿಮ್ಮ ನಡೆಸೋದಕ್ಕಾಗಲಿ ನಿಮ್ಮನ್ನು ಅವನನ್ನು ಗಣೇಶನನ್ನು ಇಡೀ ಭಾರತ, ನಮ್ಮ ಸಂಸ್ಕೃತಿ ಹೇಗೆ ಅದನ್ನು ಪರಿಭವಿಸ್ಕೊಂಡಂತು ಅನ್ನೋದ್ರ ಬಗ್ಗೆ ಒಂದು ಚಾರಿತ್ರಿಕವಾದ ನೋಟ. ನಮ್ಮ ಕವಿಗಳು, ಪೌರಾಣಿಕರು, ಸಂಗೀತಗಾರರು ಅನೇಕರು ಹೇಗೆ ಗಣೇಶನನ್ನು ನೋಡ್ತಾ ಬಂದರು, ಅವರ ಕಣ್ಣಲ್ಲಿ ಕಂಡ ಗಣೇಶ ಏನು, ಅವರ ಹೃದಯದಲ್ಲಿ ಸ್ಥಾಪನೆ ಮಾಡಿಕೊಂಡ ಗಣೇಶನ ಕ್ರಮಗಳೇನು, ಗಣೇಶನನ್ನು ಎಷ್ಟೆಷ್ಟು ರೂಪಗಳಲ್ಲಿ ಪರಿಭಾವಿಸಿಕೊಂಡ್ರು. ಇಡೀ ದೇಶದಲ್ಲಿ ದೇವತಾ ಸ್ವರೂಪಗಳನ್ನು ನಾವು ನೋಡಿದಾಗ 33 ಕೋಟಿ ದೇವತೆಗಳು ಅನ್ನೋದು ಒಂದಿದೆ, 33,000 ದೇವತೆಗಳು ಅಂತಿದೆ, 33 ದೇವತೆಗಳು ಅಂತಿದೆ, ದ್ವಿಸ್ಥಾವೀಯ ದೇವತೆಗಳು, ಅಂತರಿಕ್ಷ ದೇವಸ್ಥೆಗಳು, ಇಂಥ ಅನೇಕ ದೇವತೆಗಳಿದ್ದಾರೆ. ಆದರೆ ಆ ಎಲ್ಲ ದೇವತೆಗಳಲ್ಲಿ ತುಂಬ ವಿಶ್ವವ್ಯಾಪಕನಾದಂಥವನು ಗಣೇಶ. ಬಹುಶಃ ಗಣೇಶನಿಗೆ ದೊರಕಿರುವಷ್ಟು ಆದ್ಯತೆ ಮತ್ತು ಮಾನ್ಯತೆ ಆ ಗಣಪತಿಗೆ ದೊರಕಿರುವಷ್ಟು ಯಾರಿಗೂ ದೊರಕಿಲ್ಲ. ಅದರಲ್ಲೂ ಮಧ್ಯಕಾಲೀನ ಸುಮಾರು 12ನೇ ಶತಮಾನದ ಇತ್ತೀಚೆಗೆ ಗಣೇಶನನ್ನು ತುಂಬ ಎಲ್ಲ ಪುರಾಣಗಳಲ್ಲೂ ಕೂಡ ಗಣೇಶ ಪ್ರತಿಷ್ಠಾಪಿತನಾಗಿಲ್ಲ. ಈ ಗಣೇಶನನ್ನ ಸುಮಾರು ನಾವು ಹಿಂದಕ್ಕೆ ಹೋದರೆ ವೈದಿಕ ಸಾಹಿತ್ಯದಲ್ಲಿ ಗಣೇಶ ಅಂತ ಏನಿದೆಯೋ ಅದು ಬ್ರಹ್ಮಣಸ್ಪತಿ ಬಗ್ಗೆ ಇರುವಂಥದ್ದು. ಗಣಾನಾಂ ತ್ವಾಂ ಗಣಪತಿ ಅನ್ನುವ ಮಂತ್ರದಲ್ಲಿ ಇರುವುದು ಬ್ರಹ್ಮಣಸ್ಪತಿ, ಅದು ಗಣಪತಿ ಅಲ್ಲ ಅಂತ. ಅದರ ಬಗ್ಗೆ 2 ಅಭಿಪ್ರಾಯಗಳು ಇವೆ. ಆದರೆ ನಾನು ಸ್ವಲ್ಪ ಮಟ್ಟಿಗೆ ಬರೆದ ಗೋವಿಂದಾಚಾರ್ಯರ ಅಭಿಪ್ರಾಯವನ್ನು ಒಪ್ಪೋದ್ರಿಂದ ವೈದಿಕ ಸಾಹಿತ್ಯದಲ್ಲಿ ಗಣಪತಿ ಅನ್ನೋದು ಇಲ್ಲ. ಅಲ್ಲಿ ಬರುವ ಈ ಬ್ರಹ್ಮಸ್ಪತಿ ಅನ್ನೋದಕ್ಕೆ, ಈ ಬ್ರಹ್ಮ ಅನ್ನೋದಕ್ಕೆ ಮಂತ್ರ ಅಂತ ಅರ್ಥ, ಮತ್ತು ಪತಿ ಅಂದರೆ ಒಡೆಯ ಅಂತ. ಅಂದರೆ ಮಂತ್ರಗಳಿಗೆ ಒಡೆಯನಾದವನನ್ನು ನಾವು ಬ್ರಹ್ಮಣಸ್ಪತಿ ಅಂತ ಅಲ್ಲಿ ವೇದಗಳಲ್ಲಿ ನಾವು ಕಾಣ್ತೀವಿ ನಾವು. ಹಾಗಾಗಿ ಈ ಗಣಪತಿ ಎನ್ನುವ ಉಪಾಸನಾ ಕ್ರಮ ನಮ್ಮ ದೇಶದಲ್ಲಿ, ಉಪಾಸನಾ ಕ್ರಮ ಬಹಳ ಮುಖ್ಯವಾದ. ಉಪಾಸನಾ ಅಂದರೆ ಸಮೀಪಕ್ಕೆ ಹೋಗಿ ಕುಳಿತುಕೊಂಡು ಅದನ್ನು ಧಾರಣೆ ಮಾಡಿಕೊಳ್ಳೋದು. ಇನ್ನೊಂದು ಉಪಾನ ಶಬ್ದಕ್ಕೆ ಉಪರಿ ಅಂತ ಎತ್ತರದಲ್ಲಿ ನಿಲ್ಲಿಸಿ ನಾವು ಮಾಡ್ತಕ್ಕಂಥದ್ದು. ಹೀಗೆ ಉಪಾಸನಾ ಕ್ರಮ ಏನಿದೆ, ಗಣಪತಿ ಉಪಾಸನಾ ಕ್ರಮ 3 ಸಂಪ್ರದಾಯಗಳಲ್ಲಿದೆ. ಒಂದು ಶೈವ ಸಂಪ್ರದಾಯ, 2ನೇದು ವಿಷ್ಣು ಸಂಪ್ರದಾಯ, 3ನೇದು ಶಾಕ್ತ ಸಂಪ್ರದಾಯ. ಈ 3 ಸಂಪ್ರದಾಯಗಳಲ್ಲಿ ಗಣಪತಿ ಬಹಳ ಪ್ರಾಮುಖ್ಯವಾಗಿರೋದು. ಇನ್ನು ಯಾವುದೇ ದೇವತೆಗಳಿಗೂ ಇಲ್ಲ. ಈ ಉದಾಹರಣೆಗೆ ಕರ್ನಾಟಕದಲ್ಲಿ ಆಂಜನೇಯನಿಗೆ ಎಷ್ಟು ಮಹತ್ವ ಇದೆಯಲ್ಲ, ನೀವು ಯಾವುದೇ ಒಂದು ಊರಿಗೆ ಹೋಗಿ ಅಲ್ಲೊಂದು ಆಂಜನೇಯನ ಗುಡಿ ಇರುತ್ತೆ. ಆಂಜನೇಯನ ಗುಡಿ ಇಲ್ಲದಿರುವಂಥದ್ದನ್ನು ದಕ್ಷಿಣ ಭಾರತದಲ್ಲಿ ನೀವು ನೋಡೋಕೆ ಸಾಧ್ಯ ಇಲ್ಲ. ಎಲ್ಲ ಕಡೆಗೂ ಗಣಪತಿ, ಗಣೇಶ, ಹನುಮಂತ, ಆಂಜನೇಯ. ಅದೇ ರೀತಿಯಲ್ಲಿ ನೀವು ಯಾವುದೇ ಜಾಗಗಳಿಗೆ ಹೋಗಿ, ಯಾವುದೇ ಮನೆಗಳಿಗೆ ಹೋಗಿ,
ಅಥವಾ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಗಣಪತಿ ಅನ್ನೋದು ಅಲ್ಲಿ ಪ್ರಧಾನವಾಗಿರುತ್ತೆ. ಯಾವಾಗ ಗಣಪತಿ ಹೀಗೆ ಪ್ರಾಧಾನ್ಯತೆಯನ್ನು ಪಡಿತಾನಾಗ ಸಾಹಿತ್ಯ ಅನ್ನೋದು ಹುಟ್ಟುತ್ತೆ. ಅವನ ಮೇಲೆ ಸ್ತೋತ್ರಗಳು ಬಂದಿವೆ. ಗಣಪತಿ ಸ್ತೋತ್ರಗಳು ಎಷ್ಟಿವೆ ಅಂತ ಹೇಳಿದ್ರೆ ತುಂಬಾ ಪ್ರಾಚೀನವಾದ ಸ್ತೋತ್ರಗಳಿಂದ ಹಿಡಿದು ಅದನ್ನ ಗಣಪತಿಯನ್ನು ಆರಾಧನೆ ಮಾಡದೇ ಇದ್ದಂಥವ್ರಿಲ್ಲ. ಜೈನ ಮತ್ತು ಬೌದ್ಧ ಇಬ್ಬರನ್ನು ಹೊರತುಪಡಿಸಿದ್ರೆ ಉಳಿದ ಎಲ್ಲರೂ ಕೂಡ ಗಣಪತಿಯನ್ನು ಉಪಾಸನೆ ಮಾಡಿರೋರು, ಗಣಪತಿ ಮೇಲೆ ಸ್ತೋತ್ರಗಳನ್ನು ಬರೆದಿರೋರು ತುಂಬಾ ಹೆಚ್ಚಿದೆ. ಅಷ್ಟೊಂದು ವ್ಯಾಪಕವಾಗಿದೆ ಇಲ್ಲಿ ಗಣಪತಿಯ ಸಾಹಿತ್ಯವನ್ನು. ನೀವೇನಾದ್ರೂ ಸ್ತೋತ್ರಗಳನ್ನ, ಪುರಾಣಗಳಲ್ಲಿ ಬಂದಿರೋ ಕಥೆಗಳನ್ನ, ಕವಿಗಳು ಬರೆದಿರೋದನ್ನೆಲ್ಲ ವಿಂಗಡಿಸಿದ್ರೆ ಒಂದು ಸಹಸ್ರ ಪುಟಗಳಾಗುತ್ತೆ. ಹೆಚ್ಚು ಕಡಿಮೆ ಒಂದು 25-30 ಸಾವಿರ ಪುಟಗಳಷ್ಟು. ನಾನು ಪುರಾಣಗಳಲ್ಲಿ ಗಣಪತಿ ಪುರಾಣ ಬಿಟ್ಟು ಮಾತಾಡ್ತಾ ಇದ್ದೀನಿ ನಾನು. ಅಷ್ಟೊಂದು ವ್ಯಾಪಕವಾಗಿದೆ ಇದರ ಸಾಹಿತ್ಯ. 10ನೇ ಶತಮಾನದಲ್ಲಿ ಒಬ್ಬ ಅಮರಸಿಂಹ ಅನ್ನೋನಿದ್ದ. ಅವನೊಬ್ಬ ಒಳ್ಳೆ ಪೋಷಕ. ಅವನ ನಾಮಲಿಂಗ ಶಾಸನ ಅಂತ ಹೇಳ್ತಾರೆ, ಅಮರಕೋಶ ಅಂತಲೂ ಕರೀತಾರೆ. ಅವನು ಮುಖ್ಯವಾಗಿ ಅವನು ಹೇಳಿದ್ದು 10ನೇ ಶತಮಾನದ ಕಾಲದ ಹೊತ್ತಿಗೆ ಅವನು ಹೇಳಿದ್ದು ಯಾರ್ಯಾರನ್ನಂದ್ರೆ ವಿನಾಯಕ, ವಿಘ್ನರಾಜ, ದ್ವೈಮಾತುರ, ಗಣಾಧಿಪ, ಏಕದಂತ, ಹೇರಂಬ, ಲಂಬೋದರ, ಗಜಾನನ, ಇಷ್ಟು ಹೆಸರನ್ನು ಅವನು ಸಮಾನವಾಗಿ ಹೇಳ್ತಾನೆ. ಮತ್ತೆ ಈ ಇಷ್ಟು ವಿನಾಯಕನಿಗಾಗ್ಬೋದು. ವಿನಾಯಕ, ವಿಘ್ನರಾಜ, ದ್ವೈಮಾತುರ, ಗಣಾಧಿಪ, ಏಕದಂತ, ಹೇರಂಬ, ಲಂಬೋದರ, ಗಜಾನನ ಅಂತನ್ನುವ ಈ 8 ಹೆಸರನ್ನು ಅವನು ಉಲ್ಲೇಖ ಮಾಡ್ತಾನೆ. 10ನೇ ಶತಮಾನದ ಹೊತ್ತಿಗೆ ಇಷ್ಟು ಜನಗಳು ಈ ಹೆಸರುಗಳಲ್ಲಿ ಆ ಕಾಲಕ್ಕೆ ಗಣೇಶನ ಉಪಾಸನೆ ಮಾಡ್ತಾ ಇದ್ರು. ಗಣೇಶನನ್ನ ಈ ಬರುವಾಗ ಪ್ರತಿಯೊಂದು ಕೂಡ ವಿನಾಯಕನ ಒಂದು ಕಥೆ ಇದೆ. ವಿನಾಯಕ ಅಂತ ಯಾತಕ್ಕೆ ಬಂತು, ವಿಘ್ನರಾಜ ಅಂತ ಯಾತಕ್ಕೆ ಬಂತು, ದ್ವೈಮಾತುರ ಅನ್ನೋದು ಯಾತಕ್ಕೆ ಬಂತು, ಗಣಾಧಿಪ ಅಂತ ಯಾತಕ್ಕೆ ಬಂತು, ಏಕದಂತ ಅನ್ನೋದು ಹೇಗೆ ಬಂತು, ಹೇರಂಬ ಅನ್ನೋದು ಹೇಗೆ ಬಂತು, ಹಾಗೆ ಲಂಬೋದರ ಮತ್ತು ಗಜಾನನ. ಈ ರೀತಿ ಪ್ರತಿ ಒಂದೊಂದು ಶಬ್ದಕ್ಕೂ ಒಂದೊಂದು ಪದಕ್ಕೂ ಇವೆಲ್ಲ ಸಮಾನಾರ್ಥಕ ಪದಗಳು. ಒಬ್ಬನೇ ಗಣಪತಿಗೆ ಇರುವ ಬೇರೆ ಬೇರೆ ಇಂಥ 8 ಹೆಸರುಗಳಿಗಿರುವಂಥ ಒಂದು ಪೌರಾಣಿಕವಾದಂತಹ ಒಂದು ಚರಿತ್ರೆ ಇದೆ. ಪೌರಾಣಿಕವಾದಂಥ ವಿವರಗಳು ತುಂಬಾ ಬರುತ್ತೆ. ಇಷ್ಟು 10ನೇ ಶತಮಾನದ ಹೊತ್ತಿಗೆ ಇದು ಬಂತು. ಹೀಗೆ 10ನೇ ಶತಮಾನಕ್ಕೆ ಬಂದ ಮೇಲೆ ಅದಾದ್ಮೇಲೆ ನಮಗೆ ಕಾಣಿಸೋದು ಗಣಪತಿಯ ಬಗ್ಗೆ ಮೊದಲು ಕಾಣಿಸೋದು ಮಹಾಭಾರತದಲ್ಲಿ. ಆದರೆ ಮಹಾಭಾರತದಲ್ಲಿ ಕಾಣಿಸುವ ಗಣಪತಿ ಏನಿದಾನೋ, ವ್ಯಾಸ ಮಹರ್ಷಿಗಳು ಆ ಗಣಪತಿಯ ಬಗ್ಗೆ 2 ಪ್ರಶ್ನೆಗಳಿವೆ. ಒಂದು, ಪ್ರಾಚೀನ ಪಾಠಗಳಲ್ಲಿ ಉದಾಹರಣೆಗೆ ಪೂನಾ ಭಂಡಾರ್ಕರ್ ನೋಡ್ತಂಥ ಸುತ್ತಂಕರ್ ಎಡಿಟ್ ಮಾಡಿದಂಥ 18 ಪುರಗಳ ಮಹಾಭಾರತದಲ್ಲಿ ಈ ಗಣಪತಿ ಉಲ್ಲೇಖ ಇಲ್ಲ. ಉತ್ತರಾದಿ ಪಾಠಗಳಲ್ಲಿ ಕೆಲವು ಕಡೆ ಇರುತ್ತೆ. ಜನಪ್ರಿಯ ಪಾಠದಲ್ಲಿ ಕುಂಭಕೋಣಂ ಆವೃತ್ತಿ ಅಂತಿದೆ. ನಮ್ಮಲ್ಲಿ ಬಹಳ ಪ್ರಸಿದ್ಧವಾದ್ದು ಪೂನಾ ಆವೃತ್ತಿ, ಮತ್ತೆ 2ನೇದು ಗೋರಖ್ಪುರ್ ಆವೃತ್ತಿ, 3ನೇದು ಕುಂಭಕೋಣಂ ದಕ್ಷಿಣ ಭಾರತದ ಆವೃತ್ತಿ. ಕುಂಭಕೋಣಂ ಆವೃತ್ತಿನಲ್ಲಿ ಗಣಪತಿಯ ಕುರಿತಾದಂತಹ ಚರಿತ್ರೆ ಇದೆ. ಅವನೊಬ್ಬ ಲಿಪಿಕಾರನಾಗಿ ಬರ್ತಾನೆ. ಒಂದ್ಸರಿ ವ್ಯಾಸ ಕೂತಿರ್ತಾನೆ, ಬ್ರಹ್ಮದೇವ ಬರ್ತಾನೆ. ಬ್ರಹ್ಮದೇವ ಬಂದಾಗ ಆ ವ್ಯಾಸ ಮಹರ್ಷಿಗಳು ಆತನ ಅರ್ಘ್ಯ ಆಚಮನ ಕೊಟ್ಟು ಪ್ರದಕ್ಷಿಣೆ ಬಂದು ಅವರು ನಮಸ್ಕಾರ ಮಾಡಿ ಕೂತ್ಕೊಂಡು ಕೇಳಿದಾಗ ಹೇಳ್ತಾರೆ, ನಾನು ಇದೊಂದು ಮಹಾಭಾರತ ಬರೀಬೇಕು ಅಂತ ಇದ್ದೇನೆ. ಆದರೆ ಬರೆಯೋದಕ್ಕೆ ಬೇಕಾದಂಥ ಲಿಪಿಕಾರ ನನ್ನ ಹತ್ರ ಇಲ್ಲ. ಒಳ್ಳೆ ಲಿಪಿಕಾರ ಬೇಕು ನನಗೆ. ಈ ಭಾರತದ ನದ ನದಿಗಳನ್ನ, ಇಲ್ಲಿರ್ತಕ್ಕಂಥ ಪ್ರಾಣಿ ವರ್ಗಗಳನ್ನ, ಇಲ್ಲಿರ್ತಕ್ಕಂಥ ಬೇಕಾದಷ್ಟು ಏನೇನು ವಸ್ತು ವಿಷಯಗಳಿದೆಯೋ, ಕ್ಷೇತ್ರಗಳಿದೆಯೋ ಅದರ ಬಗ್ಗೆ ಎಲ್ಲ ಬರೀಬೇಕು ಅಂತ. ಪಾಂಡವ ಮತ್ತು ಕೌರವರ ಕಥೆ ಬರೀಬೇಕು, ಧರ್ಮ ಮತ್ತು ಅಧರ್ಮದ ಸ್ವರೂಪದ ಬಗ್ಗೆ ಬರೀಬೇಕು. ಹಾಗಂತ ಒಂದು ಬೃಹತ್ ಆದಂತ 1 ಲಕ್ಷ ಶ್ಲೋಕಗಳುಳ್ಳಂತ ಒಂದು ಗ್ರಂಥ ಬರೀಬೇಕು. ಆದರೆ ನನಗೆ ಬರೀಬೇಕಾದ್ರೆ ಅದನ್ನು ಬರ್ಕೊಳ್ತಕ್ಕಂಥ ಒಬ್ಬ ಬೇಕು ಅಂತವನ್ನೆಲ್ಲ ಏನ್ ಮಾಡೋದು ಅಂದಾಗ ಅವನು ಹೇಳ್ತಾರೆ, ಆಯ್ತು ನಿಮಗೆ ಒಳ್ಳೆಯ ನಾನು ಕಳಿಸ್ಕೊಡ್ತೀನಿ, ಗಣಪತಿ ನೀವು ಇದು ಮಾಡಿ ಅಂತ. ಆಮೇಲೆ ಗಣಪತಿ ಬಂದಿದ್ರೆ ಗಣಪತಿಗೂ ಮತ್ತು ವ್ಯಾಸನಿಗೂ ಇಬ್ಬರಿಗೂ ಮಾತುಕತೆಗಳಾಗುತ್ತೆ. ವ್ಯಾಸರು ಹೇಳ್ತಾರೆ, ನೀವು ಬರ್ಕೊಳ್ಳೋಕೆ ಬಂದಿದೆಯಲ್ಲ, ಆಯ್ತು, ಅದಕ್ಕೆ ಅವರೊಂದು ಷರತ್ತು ಹಾಕ್ತಾರೆ, ನೀವು ನಿಲ್ಲಿಸದೇ ಬರೀಬೇಕು, ನಿಲ್ಲಿಸದೇ ಹೇಳ್ತಿರ್ಬೇಕು. ನೀವು ಒಂದು ಶ್ಲೋಕ ಹೇಳಿದ್ಮೇಲೆ ಮತ್ತೆ ಮಧ್ಯದಲ್ಲಿ ಬಿಡು ತಗೊಳ್ಕೊಳ್ಬೇಕು. ಒಂದು ಶ್ಲೋಕ 1 ಲಕ್ಷ ಶ್ಲೋಕಗಳನ್ನ ನಿರಂತರವಾಗಿ ಹೇಳಬೇಕು. ಯಾತಕ್ಕೆ ಅಂತ ಹೇಳಿದ್ರೆ ಅದನ್ನ ಲೆಕ್ಕಾಚಾರ ಹಾಕೊಂಡು ಶ್ಲೋಕ ಹೇಳುವಾಗ ಅನೇಕ ಕಡೆ ಬರೆದು ಕೊಟ್ಟ ಶ್ಲೋಕಗಳಂತ ಇರುತ್ತೆ. ಕೆಲವು ರಹಸ್ಯ ಶ್ಲೋಕಗಳಿವೆ. ಅದನ್ನ ನಾವು ಯೋಚನೆ ಮಾಡಬೇಕು. ವ್ಯಾಸರು ಯೋಚನೆ ಮಾಡಿ ಆಮೇಲೆ ಹೇಳೋ ಹೊತ್ತಿಗೆ ಇವರು ಪ್ರತಿಯೊಂದು ಬರೆಯೋಕೆ ಸಾಧ್ಯ ಆಗುತ್ತೆ. ಅದನ್ನು ಒಪ್ಕೊಳ್ತಾರೆ.
ಅದು ಗಣೇಶ ನಮ್ಮ ಮೊದಲು ಮಹಾಭಾರತದಲ್ಲಿ ಅದರ 2 ರೂಪಗಳಲ್ಲಿ ಅಂತ ಹೇಳಿದ್ರೆ, ಗಣೇಶ ಮಹಾಭಾರತದ ಲಿಪಿಕಾರನಾಗಿ ಭಾರತದ ಮೊಟ್ಟ ಮೊದಲ ಲಿಪಿಕಾರ ಅಂತ ಅನ್ನೋದು ಅವರಿಗೊಂದು ವಿಶೇಷತೆ. ನಾವು ಅದನ್ನು ಒಪ್ಪಿಕೊಂಡು ಗಣೇಶನ ಬಗ್ಗೆ ಈ ಮಾತನ್ನ ಹೇಳ್ಬೋದು. ಕೊನೆಗೆ ಒಂದು ಲಕ್ಷ ಶ್ಲೋಕದ ಮಹಾಭಾರತವನ್ನ ರಚನೆ ಮಾಡ್ತಾರೆ. ಇದು ಮಹಾಭಾರತದಲ್ಲಿ ಬಂದಿರುವಂತಹ ಗಣೇಶನನ್ನ ಮೊದಲ ಬಾರಿಗೆ ನಾವು ನೋಡ್ತೀವಿ. ಗಣೇಶನ ಅದಾದ್ಮೇಲೆ ಗಣೇಶನ ನೋಡೋದು ಕ್ರಿಸ್ತಶಕ 4ನೇ ಶತಮಾನ. ಇಲ್ಲಿ ಒಂದು 1700 ವರ್ಷಗಳ ಹಿಂದೆ ಭವಭೂತಿ ಅಂತ ಒಬ್ಬ ದೊಡ್ಡ ಕವಿ ಇದ್ದ. ಅವನು ಕಾಳಿದಾಸ ಮತ್ತು ಭವಭೂತಿ ಇಬ್ಬರು ಕೂಡ ಸಮಕಾಲಿಕರು ಅಂತ ಹೇಳ್ತಾರೆ. ಆದರೆ ಸಮಕಾಲಿಕರು ಹೌದಲ್ಲ ಅವನ ಬಗ್ಗೆ ಜಿಜ್ಞಾಸೆ ಇದೆ. ಆದರೆ ಭವಭೂತಿ ಅವನು 3 ನಾಟಕಗಳನ್ನು ಬರೆದಿದ್ದಾನೆ. ಉತ್ತರಾಂ ಚರಿತೆ, ಮಾಲತಿ ಮಾಧವ, ಇನ್ನೊಂದು ಮಹಾವೀರ ಚರಿತ್ರ ಅಂತ. ವಿಶೇಷ ಅಂತ ಏನಂದ್ರೆ, ಕಾಳಿದಾಸ ತನ್ನ ನಾಟಕಗಳಲ್ಲಿ ಅವನ ಅಭಿಜ್ಞಾನ ಶಾಕುಂತಲದಲ್ಲಾಗಲಿ, ವಿಕ್ರಮೋರ್ವಶೀಯದಲ್ಲಾಗಲಿ, ಅಥವಾ ಅವನ 3 ನಾಟಕಗಳು ಬಿಟ್ಟು ರಘುವಂಶ ಮತ್ತು ಕುಮಾರ ಸಂಭವ ಮತ್ತು ಅವನ 2 ಖಂಡಕಾವ್ಯಗಳು ಸಂಹಾರ ಮತ್ತು ಮೇಘದೂತ, ಎಲ್ಲೂ ಕೂಡ ಗಣಪತಿಯನ್ನು ಅವನು ಪ್ರಸ್ತಾಪ ಮಾಡಲ್ಲ ಮತ್ತು ಗಣಪತಿಯನ್ನ ಆರಾಧನೆ ಮಾಡಲ್ಲ. ಇದಕ್ಕೆ ಏನ್ ಕಾರಣ ಅನ್ನೋದನ್ನ ವಿದ್ವಾಂಸರು ತುಂಬಾ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮೂಲತಃ ಈ ಗಣಪತಿ ಬೆಳೆದಿದ್ದು ಒಂದು ಗಾಣಪತ್ಯ ಅಂತ ಹೇಳಿ ಒಂದು ಪರಂಪರೆ ನಮ್ಮಲ್ಲಿ ಬೆಳೆಯುತ್ತೆ. ಅದು ಶಾಕ್ತ ಪರಂಪರೆ. ಅದು ಆ ಗಾಣಪತ್ಯ ಅನ್ನೋ ಒಂದು ಪರಂಪರೆಯವರು, ಗಾಣಪತ್ಯ ಅಂತ ಯಾತಕ್ಕೆ ಬಂತು ಅಂದ್ರೆ, ಗಣಪತಿಯನ್ನ ಉಪಾಸನೆ ಮಾಡ್ತಾ ಇದ್ದಂತಹ ಒಂದು ಸಮುದಾಯ. ಆ ಗಣಪತಿಯನ್ನ ಉಪಾಸನೆ ಮಾಡ್ತಾ ಇದ್ದಂತಹ ಸಂಪ್ರದಾಯದವರನ್ನ ಗಾಣಪತ್ಯರು ಅಂತ ಕರೀತಾ ಇದ್ದಾರೆ. ಗಣಪತಿಯನ್ನ ಅವನೇ ಮುಖ್ಯ ಅಧಿದೇವತೆ, ಉಳಿದವರು ದೇವತೆಗಳು ಯಾರು ಅಲ್ಲ ಅಂತ ಅನ್ನೋದು ಈ ಗಾಣಪತ್ಯನ ಒಂದು ಕಲ್ಪನೆ. ಈ ಕಲ್ಪನೆ ಹಿನ್ನೆಲೆಯಲ್ಲಿ ಗಾಣಪತ್ಯರು ಈ ಗಣಪತಿಯನ್ನ ಪೂಜೆ ಮಾಡ್ತಾ ಇದ್ರು ಅನೇಕ ರೀತಿಯಿಂದ. ಅದಕ್ಕಾಗಿ ಇವತ್ತು ಗಣಪತಿ ಅಥರ್ವಶೀರ್ಷ ಉಪನಿಷತ್ತಾಗಲಿ, ಗಣಪತಿ ತಾಪನೀಯ ಉಪನಿಷತ್ತಾಗಲಿ, ಈ 2 ಉಪನಿಷತ್ತುಗಳು ಕೂಡ ಗಾಣಪತ್ಯ ವಿರುದ್ಧ ಕಾಲದಲ್ಲಿ ರಚಿತಗೊಂಡದ್ದು ಅಂತ ವಿದ್ವಾಂಸರು ಹೇಳ್ತಾರೆ. ಅದರಲ್ಲಿ ವಿಶೇಷ ಒಬ್ಬ ಹಿಂದಿನಲ್ಲಿ 3 ಸಂಪುಟಗಳಲ್ಲಿ ಗಣಪತಿಯ ಬಗ್ಗೆ ದೊಡ್ಡ ಒಂದು ಕೋಶವನ್ನೇ ರಚನೆ ಮಾಡಿದರು. ಅವನ ಗಣಪತಿಯ ಬಗ್ಗೆ ಹೇಗೆ ಆಯಿತು ಅನ್ನೋ ಬಗ್ಗೆ ಅವರಿಗೆ ಈ ವಿಚಾರವನ್ನ ಅವ್ರು ಹೇಳ್ತಾರೆ. ಅದಕ್ಕಾಗಿ ಅವನನ್ನು ಮೊದಲು ರೌದ್ರರೂಪಿ ಅಂತ, ಆ ಗಣಪತಿ ಉಪಾಸನೆ ಮಾಡ್ತಾ ಇದ್ದಂತ ಗಾಣಪತ್ಯರು ಕಾಲಕ್ರಮೇಣ ಹಿಂದಿಗೆ ಸರಿತಾರೆ. ಇದಕ್ಕೆ ಕಾರಣ ಏನು ಅಂದ್ರೆ, ಶೈವ ಸಂಪ್ರದಾಯದವರು ಹಿಂದಿಗೆ ಸರಿಸುವುದ್ರ ಅನ್ನೋ ಬಗ್ಗೆ ಆ ವಿದ್ವಾಂಸರು ಈ ವಿಚಾರ ಹೇಳ್ತಾರೆ. ಕಾಲಕ್ರಮೇಣ ಅವರೀಗ ಗಾಣಪತ್ಯರು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಕೌಡರು, ಶಾಕ್ತರು, ನೀಲಪಟದವರು, ಹೀಗೆ ಅನೇಕ ಈ ಶಾಕ್ತ ಪರಂಪರೆ ಬೇರೆ 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 ಜನ ಎಲ್ಲೆಲ್ಲೂ ಇದ್ದರು. ಅವರಲ್ಲಿ ಕೆಲವರು ಉಳ್ಕೊಂಡಿದ್ದಾರೆ, ಕೆಲವರು ಈಗಿಲ್ಲ. ಅಂಥವರಲ್ಲಿ ಈ ಗಾಣಪತ್ಯ ಅನ್ನುವಂತಹ ಗಣಪತಿ ಉಪಾಸನೆ ವಿಶೇಷವಾಗಿ, ನಾನು ಆಗಲೇ ಹೇಳಿದೆ, 3 ಸಂಪ್ರದಾಯಗಳಲ್ಲಿ ಶಾಕ್ತ ಸಂಪ್ರದಾಯದವರು ಹಿಂದಕ್ಕೆ ಸರಿತಾರೆ. ಮುಂದೆ ಶೈವ ಮತ್ತು ವೈಷ್ಣವ ಸಂಪ್ರದಾಯದವರು ಈ ಗಣಪತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಮಾಲತಿ ಮಾಧವ ಅನ್ನುವ ಒಂದು ನಾಟಕದಲ್ಲಿ ಈ ಗಣಪತಿಯನ್ನ ಅವರು ಭವಭೂತಿ ಉಲ್ಲೇಖ ಮಾಡ್ತಾನೆ. ತನ್ನ ಮಾಲತಿ ಮಾಧವದ ಆರಂಭದ ಶ್ಲೋಕವೇ ಬಹಳ ಚೆನ್ನಾಗಿದೆ. ಬಹಳ ಒಂದು ರೀತಿ ಎಷ್ಟು ಚಮತ್ಕಾರಿಕವಾಗಿ ಅವನು ಆ ಮಾತುಗಳನ್ನು ಬಳಸಿದನಲ್ಲಿ, ಅವನ ಪ್ರಾರ್ಥನೆಯಲ್ಲೂ ಕೂಡ ಚೆನ್ನಾಗಿದೆ. ಅದು ಬಹಳ ಅವ್ನು ಹೇಗಿದೆ ಅಂದ್ರೆ, ಈ ಶೂಲಪಾಣಿ ಈಶ್ವರ ತಾಂಡವ ನೃತ್ಯ ಮಾಡ್ತಿರ್ತಾನೆ. ತಾಂಡವ ನೃತ್ಯ ಮಾಡ್ತಿರುವಾಗ ಈ ಏನೇನಾಯ್ತಲ್ಲಿ ಅಂತ ಗಣಪತಿಯನ್ನ ಕುರಿತು ಹೇಳುವಾಗ ಈ ಮಾತನ್ನು ಹೇಳ್ತಾರೆ. ಸಾನಂದಂ ನಂದಿಹಸ್ತಾಹತ ಮುರುಜರವ ಆಹೂತ ಕುಮಾರ ಬರ್ಹಿ ತ್ರಾಸಾನ್ನಾಸರಂಧ್ರಂ ವಿಶತಿ ಪ್ರಣಿಪದವು ಭೋಗ ಸಂಕೋಚ ಭಾಜಿ ಗಂಡೋಡ್ಡೀನ ಅಲಿಮಾಲ ಮುಖರಿತ ಕಕುಭ ತಾಂಡವೇ ಶೂಲಪಾಣೆ ವೈನಾಯಕ ಸ್ಥಿರಂತೋ ವದನ ವಿದುತಯ ಪಾಂತು ಚೀತ್ಕಾರವತ್ಯ ಅಂತ ಒಂದು ಶ್ಲೋಕ ಇದೆ. ಇದು ಭವಭೂತಿ ರಚಿತಗೊಂಡಂತ ಶ್ಲೋಕ. ಈ ಶ್ಲೋಕದಲ್ಲಿ ಏನಂದ್ರೆ, ಶೂಲಪಾಣಿಯಾದಂಥ ಈಶ್ವರ ತಾಂಡವ ನೃತ್ಯ ಮಾಡ್ತಿರುವಾಗ ಅವನ ಆನಂದದಿಂದ, ಸಾನಂದಂ ಅಂತ ಹೇಳ್ತಾನಲ್ಲ, ಸಾನಂದಂ ಆನಂದ ಸಹಿತವಾಗಿ, ಬರೀ ನಂದ್ ಧಾತು ಅದು ಸಾನಂದಂ. ತಾಂಡವ ನೃತ್ಯ ಮಾಡ್ತಿರುವಾಗ ಆ ತಾಂಡ ನೃತ್ಯ ಮಾಡ್ತಿರುವಾಗ ನಂದಿ ಏನ್ ಮಾಡ್ತಾನೆ, ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅವನಿಗೆ. ತಕ್ಷಣ ಮುರುಜ ತಗೊಳ್ತಾನೆ, ಅವನು ಅದನ್ನು ಬಾರಿಸೋದಕ್ಕೆ ಶುರು ಮಾಡ್ತಾನೆ.
ಆಗೇನಾಗ್ತದೆ ಅಂದರೆ ಈ ಪಕ್ಕದಲ್ಲಿ ಷಣ್ಮುಖ ಇರ್ತಾರೆ. ಆ ಷಣ್ಮುಖನ ಹತ್ತಿರ ಅವನ ವಾಹನ ನವಿಲೇನು ಮಾಡುತ್ತೆ ಅಂದರೆ ಆ ಶಬ್ದದಿಂದ, ಆ ಮುರುಗದ ರವದ ಶಬ್ದಕ್ಕೆ ಅವನು ಆಕರ್ಷಿತವಾಗುತ್ತೆ ಈ ನವಿಲು. ಅದೇನು ಮಾಡುತ್ತೆ, ಆಗ ಆಕರ್ಷ ಆಗೋದು ನಡೀತಾ ಇರುವಾಗ ಈ ಹೊಟ್ಟೆಗೆ ಕಟ್ಕೊಂಡಿದ್ದಂಥ ಹಾವನ್ನು ಹೊಟ್ಟೆ ಕಟ್ಕೊಂಡಿರ್ತಾರಲ್ಲ ಗಡಪ, ಅದರಿಂದ ಹಾವೇನು ಮಾಡ್ತಾರೆ, ಅದು ತನ್ನ ಮೈಯನ್ನು ಹಾಗೆ ಮುದುರ್ಕೊಳ್ತಾ ಏನು ಮಾಡುತ್ತೆ ಅಂದರೆ ಅದು ಮೆಲ್ಲಗೆ ಹೋಗಿ ಮೂಗಿನ ಹೊಳೆ ಸೇರ್ಕೊಂಡ್ಬಿಡುತ್ತೆ. ಆ ಗಣಪತಿ ಮೂಗಿರುತ್ತಲ್ಲ, ಆ ಮೂಗಿನ ಹೊಳೆ ಸೇರ್ಕೊಂಡ್ಬಿಡುತ್ತೆ. ಆಗ ಅಲ್ಲಿದ್ದಂಥ ತುಂಬಿ ಹಿಂಡುಗಳು, ಅದು ಮದಜಲ ಸುರಿತಾ ಇದ್ದ ಆನೆಗೆ, ಅಲ್ಲಿ ಅನೇಕ ತುಂಬಿಗಳೆಲ್ಲ ಇರುತ್ತೆ ಆ ಮದಜಲದ ಅದರ ಸೊಂಟದಲ್ಲಿ. ಅದು ಬಂದಾಗ ಅವೆಲ್ಲ ಆಚೆಗೆ ಹೋಗುವಾಗ ಇದು ಒಳಗಡೆ ಹೋಗುತ್ತೆ. ಹೀಗೆ ಅವು ಚೀತ್ಕಾರ ಮಾಡ್ತಿರ್ತಾವೆ. ದುಂಬಿಗಳೆಲ್ಲ ಝೇಂಕರ ಮಾಡಿ ಈಚೆಗೆ ಬರುತ್ತೆ. ಈ ಕಡೆ ಯಾವುದನ್ನ ಹೊಟ್ಟೆಗೆ ಬಿಗಿಕಟ್ಟಿರುವಂತ ಹಾವು, ಆ ಪಣಿ ಆ ಮೂಗಿನೊಳಗೆ ಹೋಗುವಾಗ ಅದು ಕೂಡ ಮುದುರ್ಕೊಂಡು ಸಂಕೋಚದಿಂದ ಒಳಗೆ ಹೋಗ್ತಾ ಇರುವಂತ ಸಂದರ್ಭನ, ಆ ಸಂದರ್ಭದಲ್ಲಿ ಅಂಥ ಗಣಪತಿ ನಮ್ಮನ್ನ ಎಲ್ಲ ಬಗೆಯ ನೋವುಗಳನ್ನ, ಸಂಕಟಗಳನ್ನ ದೂರ ಮಾಡಲಿ ಅಂತ ಹೇಳಿ ಬಹುಭೂತಿ ಬಹಳ ಚಮತ್ಕಾರಿಕವಾಗಿ ಇದನ್ನು ಹೇಳ್ತಾರೆ. ಅಲ್ಲಿ ನಮಗೆ ಅವನು ಇದು ಚಿತ್ರವಂತ ಆದಂಥ ಒಂದು ಪ್ರತಿಮೆ ಇದು. ವಿನಾಯಕನನ್ನ ಕೂತ್ಕೊಂಡಿದ್ದಂಥವನನ್ನ ಈ ಕಡೆ ಶಿವ ತಾಂಡ ನೃತ್ಯ ಮಾಡ್ತಿರೋದು, ಆ ಕಡೆ ಷಣ್ಮುಖ ಇರೋದು, ಈ ಕಡೆ ಗಣಪತಿ ಇರೋದು, ಈ ಮೂರನ್ನೂ ಹಿನ್ನೆಲೆಗೆ ಇಟ್ಕೊಂಡು ಈ ಚಿತ್ರವನ್ನು ಗಣಪತಿಯ ಬಗ್ಗೆ ಅವನು ಹೇಳ್ತಾನೆ. ಹೀಗೆ ಮುಂದೆ ಅನೇಕರು, ವಿಶೇಷ ಅಂತಂದ್ರೆ ನಾನಾಗಲೇ ಹೇಳಿದೆ, ತುಂಬಾ ಎಲ್ಲ ಕವಿಗಳು ವರ್ಣಿಸ್ತಾರೆ. 10ನೇ ಶತಮಾನದ ನಂತರದಲ್ಲಿ ಸಂಸ್ಕೃತದಲ್ಲಿ ತುಂಬಾ ಕವಿಗಳು ಗಣೇಶನನ್ನ ಸ್ತೋತ್ರವನ್ನು ಮಾಡ್ತಾರೆ. ಮತ್ತು ಗಣೇಶ ಸ್ತೋತ್ರ ತುಂಬಾ ಇದೆ. ಎಷ್ಟು ವಿಪುಲವಾಗಿದೆ, ಸುಭಾಷ್ ಚಂದ್ರ ಭಂಡಾಗಾರದಲ್ಲಿ ಸುಮಾರು 34 ಸ್ತೋತ್ರಗಳನ್ನ ಹೇಳ್ತಾರೆ. ವಿಶೇಷವಾಗಿ ಶೈವ ಸಂಪ್ರದಾಯ ಉತ್ತರ ಭಾರತಕ್ಕೆ ಹೋದ್ರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಯಾರೂ ಕೂಡ ಗಣಪತಿಯನ್ನು ಸ್ತೋತ್ರ ಮಾಡಿದ್ರೆ ತಮ್ಮ ಕವಿತೆಯನ್ನ, ತಮ್ಮ ಕಾವ್ಯವನ್ನು ಮುಂದುವರಿಸೋಲ್ಲ. ವಿಶೇಷ ಏನು ಅಂತ ಹೇಳಿ ಉಪಾಸಕರಲ್ಲಿ ಒಂದು ಸಂದರ್ಭ ಹೇಳಬೇಕು. ನಮ್ಮ ದಕ್ಷಿಣ ಭಾರತದಲ್ಲಿ ಬಹಳ ದೊಡ್ಡ ಸಂಗೀತಗಾರ ಒಬ್ಬರಿದ್ರು, ಚಂಪಕ ವೈದ್ಯನಾಥ ಭಾಗವತರ್ ಅಂತ. ಅವರಿಗೆ ತಮ್ಮ 28ನೇ ಪ್ರಾಯದಲ್ಲಿ ಅವರಿಗೆ ಕಂಠ ಸಮಸ್ಯೆ ಬಂತು, ಕಂಠ ಸಮಸ್ಯೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಂಠ ಸಮಸ್ಯೆ ಬಂದಾಗ ಏನ್ ಮಾಡೋದು ಅಂದಾಗ ಅವರು ಹೇಳ್ತಾರೆ ಅವರಿಗೆ, ನೀವು ಗಣಪತಿಯನ್ನು ಉಪಾಸನೆ ಮಾಡಿ ಅಂತ. ಅವರು ಗಣಪತಿಯನ್ನು ಉಪಾಸನೆ ಮಾಡಿ ಮತ್ತೆ ಕಂಠ ತರಿಸ್ಕೊಂಡು ಮತ್ತೆ ಅವರು ಮುಂದುವರಿಸ್ತಾರೆ. ಈ ರೀತಿ ಒಬ್ಬ ಸಂಗೀತಗಾರನಿಗೆ ಅವರು ತಮ್ಮ ಚಂಪ ವೈದ್ಯನಾಥ ಭಾಗವತನ ಯಾರು ಅಂದ್ರೆ ಯೇಸುದಾಸ್ ಅಂತ ಏನ್ ಕೇಳಿದಿರೋ ಅವರ ಗುರುಗಳವರು. ಚಂಪ ವೈದ್ಯನಾಥ ಭಾಗವತ ಸಂಗೀತದ ಸಾಮ್ರಾಜ್ಯದಲ್ಲಿ ಬಹಳ ದೊಡ್ಡ ಹೆಸರು, ಅವರ ಸಂಗೀತ ಕಲಾನಿಧಿ ಇತ್ಯಾದಿಗಳು. ಅಂಥವರು ಕೂಡ ಈ ಸಂಗೀತದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರು ಅಂತ ಒಬ್ಬ ದೊಡ್ಡ ಅದ್ವೈತ ವೇದಾಂತಿಗಳು, ವಿಶೇಷವಾಗಿ ಮಂತ್ರದ್ರಷ್ಟಾರರು, ಮಂತ್ರ ರೀತಿಯಿಂದ ವಾತಾಪಿ ಗಣಪತಿ ಭಜೇಹಂ ಅಂತ ಕೇಳಿದ್ರಲ್ವೇ ಹಂಸಧ್ವನಿಯರಾಗಲು. ಆ ವಾತಾಪಿ ಗಣಪತಿ ಭಜೇಹಮನ್ನ ರಚನೆ ಮಾಡಿದವರು ಮುತ್ತುಸ್ವಾಮಿ ದೀಕ್ಷಿತರು. ತ್ಯಾಗರಾಜರಲ್ಲಿ ಕನಕಾಂಗಿ ರಂಗದಲ್ಲಿ ಒಂದು ಕೃತಿ ಇದೆ ಗಣಪತಿ ಮೇಲೆ. ಹೀಗೆ ತ್ಯಾಗರಾಜರಾಗ್ಲಿ, ಮುತ್ತುಸ್ವಾಮಿ ದೀಕ್ಷಿತರಾಗ್ಲಿ ಎಲ್ಲರೂ ಕೂಡ ಈ ಗಣಪತಿಯನ್ನು ಉಪಾಸನೆ ಮಾಡಿದಂಥವ್ರು. ಅವರನ್ನ 3 ಜನರನ್ನ ಬಹಳ ವಿಶೇಷವಾಗಿ ಹೇಳ್ತೀವಿ. ಮತ್ತು ಮುಂದೆ ಅನೇಕ ವಾಗ್ಯಕಾರರು ಸಾಹಿತ್ಯದಲ್ಲಿ ಸಂಸ್ಕೃತ ಮತ್ತು ವಿಶೇಷವಾಗಿ ಸಂಸ್ಕೃತ ಮತ್ತು ತೆಲುಗು, ವಿಶೇಷವಾಗಿ ಮುತ್ತುಸ್ವಾಮಿ ದೀಕ್ಷಿತ ರಚನೆ ಮಾಡಿದ್ದಾರೆ ಸಂಸ್ಕೃತದಲ್ಲಿ. ಹಾಗಾಗಿ ಗಣಪತಿಯನ್ನು ಉತ್ತರ ಭಾರತದಲ್ಲಿ ಸಂಗೀತಗಾರರು ಅದನ್ನ ಗಣಪತಿಯನ್ನು ಹೇಳಿದ್ರೆ ಒಂದು ಸಂಗೀತದ ಆಗಲ್ಲ. ದಕ್ಷಿಣಾದಿ ಸಂಗೀತದಲ್ಲಿ ಅಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗಣಪತಿಯನ್ನು ಹೇಳಿದ್ರೆ ಮುಂದುವರಿಯೋದು. ವಿಶೇಷ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಪುರಂದರದಾಸರದ ಒಂದು ಕೃತಿ ಬಹಳ ಪ್ರಚಲಿತ, ಲಂಬೋದರ ಕುಮಿಕರ ಅಂಬಾಸುತ ಅಮರ ವಿನುತ. ಈ ಪಿಳ್ಳಾರಿ ಗೀತೆ ಅಂತ ಅದನ್ನು ಕರೆಯೋದು. ಸಂಗೀತದಲ್ಲಿ ಆರಂಭದಲ್ಲಿ ಪಿಳ್ಳಾರಿ ಗೀತೆ ಅಂತ ಕರೀತಾರೆ, ಮಕ್ಕಳಿಗೆ ಹೇಳ್ಕೊಡುವಂಥದ್ದು. ಅಲ್ಲಿ ಮೊದಲು ಒಂದು ಪುರಂದರದಾಸ ಸಾಹಿತ್ಯದ ಬಗ್ಗೆ ಎಚ್ ಕೆ ರಾಮಚಂದ್ರಾಯರು ಅವರ ಸಂಪುಟಗಳಲ್ಲಿ ಮೊದಲನೇ ಪಿಳ್ಳಾರಿ ಗೀತೆಗೆ ಇದನ್ನು ಹಾಕಿದ್ರು ಅವರು. ಬಹುತೇಕವಾಗಿ ಈ ಪಿಳ್ಳಾರಿ ಗೀತೆ ಮೂಲಕವೇ ನಮ್ಮಲ್ಲೆಲ್ಲ ಆರಂಭ ಆಗೋದು. ಹೀಗೆ ಕನಕದಾಸ ಕೃತಿಗಳಲ್ಲಿ
ಪುರಂದರದಾಸರ ಸಂಗೀತದ ರಚನೆಗಳಲ್ಲಿ ಹೀಗೆ ತುಂಬಾ ವ್ಯಾಪಕವಾಗಿ ಬಂದಿದೆ. ಅದು ಪುರಾಣಗಳಲ್ಲಂತೂ ಬೇಕಾದಷ್ಟು ಈಗ ಏಕದ ಒಂದೊಂದು ಶಬ್ದಕ್ಕೆ ಏನೇನು ಸಂದರ್ಭಗಳಲ್ಲಿ ಯಾಕೆ ಏಕದಂತ ಬಂತು. ಗಣಪತಿ ಇದಕ್ಕೆ ಒಂದು ಸಣ್ಣ ಕಥೆ ಇದೆ, ಅದನ್ನು ತುಂಬ ಸಂಗ್ರಹ ಮಾಡಿ ಅದನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಬರೋದು. ಗಣಪತಿ ಶಿವನ ದ್ವಾರಪಾಲಕನಾಗಿರ್ತಾನೆ. ಪರಶುರಾಮ ಗೊತ್ತಿದೆ ನಿಮಗೆ ಪರಶುರಾಮ ಯಾರು ಅಂತ. ಪರಶುರಾಮ ಶಿವನನ್ನು ಕಾಣೋಕೆ ಬರ್ತಾನೆ. ಆಗ ಗಣೇಶ ಏನ್ ಮಾಡ್ತಾನೋ ಅಂತ ತಡೀತಾನೆ. ಇಬ್ಬರಿಗೂ ಬಡಿದಾಟ ಆಗುತ್ತಂತೆ, ಯಾರ್ಯಾರಿಗೆ ಪರಶುರಾಮನಿಗೂ ಮತ್ತು ಗಣೇಶನಿಗೆ. ಆಗ ಪರಶುರಾಮ ತನ್ನ ಕೊಡಲಿ ಇಟ್ಕೊಂಡಿರ್ತಾನಲ್ಲ ಪರಶು ಕೊಡಲು, ಅದರ ಪೆಟ್ಟಿನಿಂದ ಗಣೇಶನ ದಂತ ಅನ್ನೋದು ಒಂದು ಮುರಿದು ಬೀಳುತ್ತೆ. ಆಗ ಅವನನ್ನು ಏಕದಂತ ಅಂತ ಕರೆದರು ಅಂತ ಅನ್ನೋದು ಅಲ್ಲಿದೆ ಪುರಾಣ ಬ್ರಹ್ಮವೈವರ್ತ ಪುರಾಣದಲ್ಲಿ ಬರುವಂತ. ಯಾಕೆ ಅದನ್ನ ಈ ಮುರಿದೋಗಿರೋ ದಂತ ಇದೆಯಲ್ಲ, ಯಾಕೆ ಮುರಿದೋಯ್ತು ಅಂತ. ಇನ್ನು ಸಿದ್ಧಿವಿನಾಯಕ ಅಂತ ಕರಿತೀವಿ. ವಿನಾಯಕ ಅನ್ನೋ ಶಬ್ದಕ್ಕೆ ವಿ ಅಂದ್ರೆ ಶಾಸನಗಳನ್ನ, ನಾಯಕ ಅಂದ್ರೆ ಮಾಡ್ತಕ್ಕಂಥವು, ಶಾಸನಗಳನ್ನು ಮಾಡ್ತಕ್ಕಂಥವು, ಆಜ್ಞೆಗಳನ್ನು ಮಾಡ್ತಕ್ಕಂಥವನು, ಅದನ್ನು ವಿನಾಯಕ. ಸಿದ್ಧಿ ಅಂತ ಶಬ್ದ ಇದೆ, ಅವನಿಗೆ ಸಿದ್ಧಿಪ್ರದಾಯಕ ಅಂತ ಹೇಳ್ತೀವಿ ನಾವು, ಬುದ್ಧಿಪ್ರದಾಯಕ ಅಂತ ಹೇಳ್ತೀವಿ. ಈ ಸಿದ್ಧಿ ಅನ್ನೋದು ಇದೆಯಲ್ಲ, ಗಣಪತಿಗೆ ಅಭಿಷ್ಟ ಸಿದ್ಧಿಪ್ರದ ಅಂತ ನಾವು ಕರೆಯುವುದು. ಅವನನ್ನು ನಮ್ಗೆ ಏನ್ ಬೇಕೋ ಅದನ್ನು ಕೊಡಪ ಅಂತ ಅನ್ನೋದಕ್ಕೆ ನಾವು ಉಪಾಸನೆಯ ಮೂಲಕ ಅವನನ್ನ ಕೇಳ್ತೀವಿ ನಾವು. ಸಿದ್ಧಿ ಅನ್ನೋಳು ಅವನ ಹೆಂಡತಿ. ಆಕ್ಚುಲಿ ಸಿದ್ಧಿ ಅನ್ನೋದಕ್ಕೆ ಎರಡರ್ಥನೂ ಇದೆ. ಸಿದ್ಧಿ ಅನ್ನೋದು ಅವನ ಹೆಂಡತಿ, ಆದ್ರಿಂದ ಅವನಿಗೆ ಸಿದ್ಧಿ ವಿನಾಯಕ ಅಂತ ಅನ್ನೋದು ಪ್ರಚಲಿತವಾದ. ಅದಕ್ಕೆ ಸಿದ್ಧಿ ಮತ್ತು ಬುದ್ಧಿ, ಸಿದ್ಧಿ ಬುದ್ಧಿ ಸಿದ್ಧಿ ಅಂತ ಅನ್ನೋದು ಹೇಳ್ತಾರೆ. ಅವನಿಗೆ ವೃದ್ಧಿ ಅಂತನೂ ಒಂದು ಶಬ್ದ ಇದೆ. ಆ ವೃದ್ಧಿ ಅನ್ನೋಳೊಬ್ಬಳು ಹೆಂಡತಿ ಅಂತ, ಇಬ್ಬರು ಹೆಂಡತಿಯರು ಕಟ್ಕೊಂಡಿರೋದು. ಮುಂದೆ ಶಾಕ್ತ ಸಂಪ್ರದಾಯದಲ್ಲಿ ಅವನನ್ನ ತುಂಬಾ ಬೇರೆ ಬೇರೆ ಅಶ್ಲೀಲ ಗಣಪತಿ ಅಂತಾನೂ ಇದೆ. ಗಣಪತಿಯನ್ನ ಆ ಎತ್ತರದಿಂದ ಮತ್ತು ಬೇರೆ ಬೇರೆ ರೀತಿಗಳಲ್ಲಿ ಉಪಾಸಕರು ತಮಗೆ ಬೇಕಾದ ರೀತಿಗಳಲ್ಲಿ ಮಾಡ್ಕೊಳ್ತಾರೆ. ಉಚ್ಚಿಷ್ಟ ಗಣಪತಿ ಕೂಡ ಇದೆ. ಈಗ ವಿಘ್ನರಾಜ ಅಂತ ನಾವು ಕರಿತೀವಿ, ಅಥವಾ ವಿಘ್ನಪತಿ ಅಂತ ಹೇಳಿ ವಿಘ್ನರಾಜ ಅಂತ. ಅದು ವಾಯುಪುರಾಣದಲ್ಲಿ ಒಂದು ಸಣ್ಣ ಕಥೆ ಬರುತ್ತೆ. ಏನಂದ್ರೆ ಒಮ್ಮೆ ಶಿವ ನಗ್ತಾರೆ. ಅವನ ನಗುವಿನಿಂದ ಹುಟ್ಟಿದ ಶಿಶು ಯಾರು ಅಂದ್ರೆ ಗಣೇಶ. ಪಾರ್ವತಿ ಅವನ ಸೌಂದರ್ಯಕ್ಕೆ, ಶಿವ ನಕ್ಕಾಗಿ ಹುಟ್ಟಿದ ಗಣೇಶನನ್ನು ಪಾರ್ವತಿ ನೋಡ್ತಾಳೆ. ಅವನ ಸೌಂದರ್ಯಕ್ಕೆ ಬೆರಗಾಗ್ತಾಳೆ ಅವಳು. ಹರ್ಷ ಎವೆಯಿಕರೆ ಕಣ್ಣನ್ನು ಬಿಡದ ರೆಪ್ಪೆ ತಿಳಿಸದೆ ಹೀಗೆ ನೋಡ್ತಾಳೆ. ಆಗ ಶಿವನಿಗೆ ಕೋಪ ಬರುತ್ತೆ. ಅವಳ ಮೇಲೆ ಕೋಪ ಮಾಡಿಕೊಂಡು ಅವನು ಪ್ರಲಂಬ ಜಠರನು ಗಜಮುಖನೂ ಆಗ ಅಂತ ಹೇಳಿ ಅಲ್ಲೇ ಅವನು ಶಾಪ ನೀಡ್ತಾನೆ. ಅವನು ನಿನ್ ದೊಡ್ಡ ಹೊಟ್ಟೆ ಮತ್ತು ಆನೆಯ ಮುಖ, ಆನೆಯ ಮೊಗ. ಆಗ ಏನ್ ಮಾಡ್ತಾನೆ, ಈ ರೀತಿ ಆದಾಗ ಪಾರ್ವತಿಯಾಗಿ ಮತ್ತು ಶಿವ ಇಬ್ಬರು ಕೂಡ ಚಿಂತಾಗ್ತಾರೆ. ದೇವ್ ನಾನಂತೂ ನಾನು ಶಾಪ ಕೊಟ್ಬಿಟ್ಟು ಏನ್ ಮಾಡೋದು ಅಂತ. ಆಗ ಅವನು ಏನ್ ಮಾಡ್ತಾನೆ, ಪ್ರಸನ್ನನಾಗಿ ಶಿವ ತನ್ನ ಭೂತಗಣಗಳಿಗೆ, ಭೂತಗಣಾದಿ ಸೇವಿತಂ ಅಂತ ಕಪಿತ್ಥ ಕುಂದೂಪರ ಸಾರ ಭಕ್ಷಿತಂ ಅಂತ ಅನ್ನೋದು ಮುತ್ತು ಸಂಬಂಧಿಸಿದ ಕೃತಿಗಳೆಲ್ಲ ಬರೋದು. ಹೀಗೆ ಭೂತಗಣಗಳಿಗೆ ನೀನೇನ್ ಮಾಡು, ವಿನಾಯಕನಾಗು, ನಾಯಕ ನೀನಾಗು ಅಂತ ವಿಧಿಸಿರ್ತಾನೆ. ಆಮೇಲೆ ಮುಂದೆ ಅವನು ಹೇಳ್ತಾನೆ, ಎಲ್ಲರೂ ಎಲ್ಲ ಕಾರ್ಯಗಳ ಮೊದಲಲ್ಲಿ ನಿನ್ನನ್ನೇ ಆರಾಧಿಸಬೇಕು, ಇಲ್ಲವಾದ್ರೆ ಅವರು ಕೈಗೊಂಡ ಕೆಲಸಗಳು ಕೈಗೂಡದಿರಲಿ, ಅಡ್ಡಿ ಆತಂಕಗಳು ಅವ್ರಿಗೆ ಒದಗಲಿ ಅಂತ ಹೇಳಿ ಶಿವ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿಂದ ಅವನನ್ನು ವಿಘ್ನರಾಜ ಅಂತ ಅನ್ನೋದು ಕರೀತಾರೆ. ಗೌರಿಪುತ್ರ ಅಂತ ಕರಿತೀವಿ ನಾವು. ಆಕ್ಚುಲಿ 10ನೇ ಶತಮಾನದ ಹೊತ್ತಿಗೆ ಗೌರಿಪುತ್ರ ಅನ್ನೋ ಶಬ್ದ ಇರಲಿಲ್ಲ ಬಳಕೆ. ಅದು ಬಂದಿದ್ದು ಪುರಾಣಗಳಲ್ಲಿ ಸುಮಾರು 12, 14, 15, 16ನೇ ಶತಮಾನದವರೆಗೂ ಮಹಾಪುರಾಣಗಳು ರಚನೆ ಆದ್ಮೇಲೆ ಉಪಪುರಾಣಗಳು ಬರುತ್ತೆ. ಉಪಪುರಾಣಗಳ ರಚನೆ ಆದ್ಮೇಲೆ ಕೆಲವು ಸಂಕ್ಷಿಪ್ತ ರೂಪದ ಅನೇಕ ಪುರಾಣಗಳು ಬರುತ್ತೆ ಬೇರೆ ಬೇರೆ. ಅದರಲ್ಲಿ ಶಿವಪುರಾಣದ ರುದ್ರ ಸಂಹಿತೆಯಲ್ಲಿ ಒಂದು ಭಾಗ. ಅದರಲ್ಲಿ ಈ ಗೌರಿಪುತ್ರ ಅಂತ ಅನ್ನೋದಕ್ಕೆ, ಗೌರಿ ಸ್ನಾನದಲ್ಲಿರ್ತಾಳೆ. ತನ್ನ ಮೈಮಣ್ಣಿಂದ ಮೂರ್ತಿಯೊಂದನ್ನ ಮಾಡಿ ಅದಕ್ಕೆ ಜೀವ ಕಳೆಯುವ ತುಂಬಿ ಅದನ್ನ ಬಾಗಿಲಲ್ಲಿ ಕಾಯುವುದಕ್ಕೆ ನಿಲ್ಲಿಸ್ತಾಳೆ. ಶಿವ ಬಂದು ಒಳ ಹೋಗೋದಕ್ಕೆ ಎಂತ ಮಾಡ್ತಿರುವಾಗ ಅವನನ್ನ ಈ ಪಾರ್ಥಿವ ಶಿಶು ಏನ್ ಮಾಡುತ್ತೆ ಅಂತ ಕಡಿಯುತ್ತೆ. ಗಣೇಶ ಕಡಿತಾನೆ. ತಾಯಿ ಏಕಾಂತ ವೀಕ್ಷಿಸಲು ತಂದೆಯೊಂದಿಗೆ ಕಾದಾಡಿದ ವೀರ ಇವರು. ಅದರಿಂದಾಗಿ ಅವನನ್ನ ಗೌರಿಪುತ್ರ ಅಂತ ಕರೀತಾರೆ. ವಿಶಿಷ್ಟವಾದ ಶಾಸನಗಳನ್ನ, ಆಜ್ಞೆಗಳನ್ನು ಮಾಡೋದ್ರಿಂದ ಅವನನ್ನ ವಿನಾಯಕ ಅಂತ ಕರಿತೀವಿ. ದ್ವೈಮಾತುರ ಅಂತ ಒಂದಿದೆ. ದ್ವೈ ಅಂದ್ರೆ ದ್ವಿ ಅಂದ್ರೆ ಎರಡು, ದ್ವೈಮಾತುರ ಅಂತ ಇಬ್ರು ತಾಯಿ ಅಂತ.
ಅದನ್ನು ಮತ್ಸ್ಯಪುರಾಣದಲ್ಲಿ ಬರುವಂತಹ ಒಂದು ಕಥೆ ಇದೆ. ಪಾರ್ವತಿ ತನ್ನ ಮೈ ಅಂಗರಾಗದಿಂದ ಒಂದು ಮೂರ್ತಿಯನ್ನು ಮಾಡಿ ಗಂಗೆಗೆ ಎಸಿತಾಳಂತ. ಗಂಗೆ ಎಸೆದಾಗ ಗಂಗೆಯು ಪಾರ್ವತಿ ಅದನ್ನು ಮಗು ಅಂತ ಕರೆದಿದ್ದರಿಂದ ಆ ಬೊಂಬೆ ಜೀವಂತವಾಗುತ್ತೆ. ಇಬ್ಬರು ತಾಯಿಗಳು ಅಂದ್ರೆ ಈ ಕಡೆ ಗಂಗೆ, ಈ ಕಡೆ ಪಾರ್ವತಿ, ಅವರಿಬ್ಬರಿಂದ ಪಾಲನೆ ಒಳಗಾಗಿದ್ದರಿಂದ ಅವನನ್ನ ದ್ವೈಮಾತುರ ಅಂತ ನೃತ್ಯಸಂಹಿತೆಯಲ್ಲಿ ಬರುವ ಮಾತು. ಆಮೇಲೆ ಹರಿವಂಶದಲ್ಲಿ ಮುಂದೆ ಭಾಗವತ ಪುರಾಣದಲ್ಲಿ ಇವ್ರ ಬಗ್ಗೆ ಎಲ್ಲ ಬೇಕಾದಷ್ಟು ವಿವರಗಳು ಬರುತ್ತೆ. ಇನ್ನೂ ಬೇಕಾದಷ್ಟು ಇದೆ ಒಂದಷ್ಟು. ಅದರಲ್ಲಿ ಒಂದು ತುಂಬಾ ಪ್ರಚಲಿತವಾದಂಥ ಧ್ಯಾನ ಶ್ಲೋಕ ಇದೆ. ಅದರಲ್ಲಿ ಸಿಂಧೂರ ಮಂತ್ರನೇತ್ರಂ ಪೃಥುಧರಜಠರಂ ಹಸ್ತಪದ್ಮೈ ದದಾನಂ ದಂತಂ ಬಾಣಾಂಕುಶೇಷ್ಟೂರುಕರವಿಲಸತ್ ಬೀಜಪೂರಾಭಿರಾಮಂ ಭಾಲೇಂದ್ರ ದಿವದಮೌಲಿಂ ಕರಿಪತಿ ವದನಂ ದಾನಪೂರಾರ್ಧಗಂಡಂ ಭೋಗೇಂದ್ರಾಬದ್ಧಭೂಷಂ ಭಜತ ಗಣಪತಿ ರಕ್ತ ವಸ್ತ್ರಾಂಗರಾಗಂ. ಇದು ಹೆಚ್ಚು ಕಡಿಮೆ ಗಾಣಪತ್ಯಕ್ಕೆ ಸೇರಿದಂತಹ ಜನ ಈ ಧ್ಯಾನ ಶ್ಲೋಕವನ್ನು ಮಾಡುತ್ತಾರೆ. ಅದಕ್ಕೆ ರಕ್ತ ವಸ್ತ್ರಾಂಗರಾಗಂ, ಅವನ ವಸ್ತ್ರ ರಕ್ತದ ಬಣ್ಣದಿಂದ ಇರುವಂತಹದ್ದನ್ನ ಅವನು ಧರಿಸಿರುವಂತ ಗಣಪತಿ ಭಜತ, ಗಣಪತಿಯನ್ನೇ ನೀವು ಪೂಜಿಸಿರಿ ಅಂತ. ಇದು ಬಹಳ ಪ್ರಸಿದ್ಧವಾದಂತಹ ಇದು. ಅದರಲ್ಲಿ ಸಿಂಧೂರಾಭಂ ಅಂದ್ರೆ ಅವನು ಸಿಂಧೂರದ ಜೊತೆ ಕೆಂಪಣ್ಣದ ಮೈ ಉಳ್ಳವನು, ಅವನು ತ್ರಿನೇತ್ರ ಅಂದ್ರೆ 3 ಕಣ್ಣು ಉಳ್ಳವನು. ಪೃಥುಧರ ಜಠರಂ, ಪೃಥು ಅಂದ್ರೆ ದಪ್ಪ, ಡೊಳ್ಳು ಹೊಟ್ಟೆ, ದಪ್ಪನಾದ ಹೊಟ್ಟೆ ಉಳ್ಳವನು. ದಂತಂ ಪಾಶ ಅಂಕುಶ ಇಷ್ಟಾನಿ ಗುರುಕರ, ಅವನಿಗೆ ದಂತ ಇದೆ, ಪಾಶ ಇದೆ, ಅಂಕುಶ ಇದೆ, ವರದ ಮುದ್ರೆ ಇದೆ, 4 ಕೈಗಳನ್ನು ಹೊಂದಿದ್ದಾರೆ. ನಮಗೆ ಗಣಪತಿಯ ಈ ಗಣಪತಿಯರು ಪೂಜೆ ಉಪಾಸನೆ ಮಾಡ್ತಾ ಇದ್ದಂಥವ್ರು ಹೇಗಿದ್ರು ಅಂತ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ಬೋದು. ಅವನು ಮಾತೃಹಣ್ಣು ಬಿಳಸದ್ ಬೀಜ ಪೂರಾಭಿರಾಮ, ಸೊಂಡಿನಲ್ಲಿ ಅವನು ಮಾದಳ ಹಣ್ಣನ್ನು ಇಟ್ಕೊಂಡಿದ್ದಾನೆ, ನೆಗೊಳ್ಬೋದು. ಅದನ್ನು ಮಾದಳ ಹಣ್ಣು ಅಂತಲೂ ಕರೀತಾರೆ. ಬನಜ ಗೋವಿಂದಾಚಾರ್ಯ ಮಾದಳ ಹಣ್ಣನ್ನು ಅದು ದಾಳಿಂಬೆ ಅಂತ ಹೇಳ್ತಾರೆ. ಮಾದಳ ಹಣ್ಣು ದಾಳಿಂಬೆ ಊಟ ಹಣ್ಣು. ಬಾಲಿಂದು ದೇವತ ಮೌಲಿಂಗ ಅಂತ ಶಿರದಲ್ಲಿ ಈ ಚಂದ್ರನನ್ನ ಕಲಿಯನ್ನು ಇಟ್ಕೊಂಡಿದ್ದಾರೆ. ಕರಿಪತಿ ವದನ, ಕರಿ ಅಂದ್ರೆ ಆನೆ, ಕರಿಪತಿ ಆನೆಯ ರಾಜನನ್ನು ಅವನ ವದನ, ಆನೆಯ ಮುಖ ಉಳ್ಳವನು. ದಾನ ಪೂರಾರ್ಥ ಗಂಡಂ ಅದು ಮದಜಲ ಸುರಿತಿರ್ತಕ್ಕಂಥದ್ದು. ಆಮೇಲೆ ಹಾವಿನ ಅಲಂಕಾರ ಮಾಡಿಕೊಂಡಿರೋನು, ಕೆಂಪು ಬಟ್ಟೆ ತೊಟ್ಟು ಕೆಂಪು ಗಂಧವನ್ನು ಬಳಿದ ಮೈಯನ್ನು ಉಳ್ಳವನು. ಅದಕ್ಕೆ ರಕ್ತ ವಸ್ತ್ರ ಅಂಗರಾಗಂ ಅಂತ ಹೇಳ್ತಾರೆ. ಅಂಗ ಅಂದ್ರೆ ದೇಹ ಅಂತ, ಅಂಗರಾಗ ಅಂದ್ರೆ ಈ ಕೆಂಪು ಗಂಧವನ್ನು ಬಳಿದುಕೊಂಡಿರ್ತಕ್ಕಂಥ ಮೈ. ಇಂಥ ಗಣಪತಿಯನ್ನು ಭಜತಾನ, ಇಂಥ ಗಣಪತಿಯನ್ನು ನೀವು ಪೂಜಿಸಿರಿ ಅಂತ ಆ ಪರಂಪರೆಯಲ್ಲಿ ಗಣಪತಿ ಉಪಾಸನಾ ಪರಂಪರೆಯವರು ಹೇಳ್ತಾರೆ. ಅವನ ಬಗ್ಗೆ ಬೇಕಾದಷ್ಟು ಇವೆ ಆ ಶ್ಲೋಕಗಳು. ವಿಶೇಷವಾಗಿ ನಮಗೆ ಗೊತ್ತಿದೆ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತುಪಾಸ್ಮಹೇ. ಅನೇಕ ದಂತಂ ಅವರ ಅನೇಕ ದಂತಂ ಅಂತ ಹೇಳ್ತಾರೆ ಕೂಡಿಸಿ. ಅದರ ಅನೇಕ ದಮ್, ದಮ್ ಅಂದ್ರೆ ಕೊಡ್ತಕ್ಕಂಥದ್ದು. ನಮಗೇನು ಏಕ ಮಾತ್ರ, ಅನೇಕ ಬೇಕಾದ್ರೆ ನಾವೇನು ಕೇಳ್ತೀವಿ ಅದನ್ನು ಕೊಡ್ತಕ್ಕಂಥವ್ರು ಅನೇಕ ದಮ್ ಅಂತ. ತಮ್ಮ ಭಕ್ತಾನ ಅಂತರನ್ನ ಭಕ್ತರುಗಳು ಏಕದಂತ ಉಪಾಸನೆ ಅಂತ, ಏಕದಂತನ ಉಪಾಸನೆ ಮಾಡಿ ಅಂತ. ಇನ್ನು ಕನ್ನಡ ಸಾಹಿತ್ಯದಲ್ಲಿ ಅಂದ್ರೆ ಕನ್ನಡದಲ್ಲಿ ಕಾವ್ಯಗಳಲ್ಲಿ ಮೊದಲು ಬರೋದು ರುದ್ರಭಟ್ಟನಲ್ಲಿ ಒಂದು ತುಂಬಾ ಪ್ರೌಢವಾದ ಗಣೇಶನ ಸ್ತುತಿ. ಅದಾದ್ಮೇಲೆ ನಮ್ಮ ಕುಮಾರವ್ಯಾಸ ಹೇಳ್ತಾರೆ. ಕುಮಾರವ್ಯಾಸ ನಾಡಪರ ಭಾರತದಲ್ಲಿ ಬರುತ್ತೆ, ಮುಂದೆ ಲಕ್ಷ್ಮೀಶನ ಜಗದಿ ಭಾರತದಲ್ಲಿ ಬರುತ್ತೆ. ಅದಾದ್ಮೇಲೆ ಚಾಟು ವಿಠಲನಾಥನ ಕೃಷ್ಣ ಚಾರಿತ್ರದಲ್ಲಿ ಬರುತ್ತೆ. ಮುಂದೆ ಇನ್ನೊಬ್ಬ ಬರ್ತಾನೆ ನಿತ್ಯಾತ್ಮ ಶುಕ್ತಿ ಯೋಗಿ ಅಂತ, ಅವನ ಕನ್ನಡ ಭಾಗವತದಲ್ಲೂ ಬರುತ್ತೆ. ಸುಮ್ಮನೆ ಒಂದು 2 ಪದ್ಯಗಳು ಮಾತ್ರ ಹೇಳಿ ಅದು ಹೇಗೆ ಅವರು ಈ ಕವಿಗಳು ಅದನ್ನ ತಗೊಂಡ್ರು ಅನ್ನೋದಕ್ಕೆ. ರುದ್ರಭಟ್ಟದ್ದು ಸ್ವಲ್ಪ ಅದು ಚಪ್ಪು ವೃತ್ತದಲ್ಲಿರೋದು, ಬಹಳ ಪಾಷಾಣ ಥರದ 5 ಶ್ಲೋಕಗಳಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಕೂಡ ಆಗಿದೆ. ರುದ್ರಭಟ್ಟನ ಜಗನ್ನಾಥ ವಿಜಯಕ್ಕೆ ಮೊದಲ 5 ಪದ್ಯಗಳಿಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನ ಬರೆದಿರೋದು ಕನ್ನಡದಲ್ಲಿ. ಇವರಾದ್ಮೇಲೆ ಮುಂದೆ ಬರತಕ್ಕಂಥ ಷಟಕ್ಷರ ದೇವನ ರಾಜಶೇಖರ ವಿಳಾಸಕ್ಕೆ ಹೀಗೆ ಸಂಸ್ಕೃತದಲ್ಲಿ ವ್ಯಾಖ್ಯಾನಗಳನ್ನು ಬರೀತಾರೆ, ಪ್ರಾರ್ಥನಾ ಶ್ಲೋಕಗಳಿಗೆ ಮಾತ್ರ.
ಅದರಲ್ಲಿ ರುದ್ರಭಟ್ಟನ ಜಗನ್ನಾಥ ವಿಜಯದಲ್ಲಿ ಇವನ ಬಗ್ಗೆ ಇರೋದನ್ನ ನೋಡಿ. ಅರಿರೌದ್ರಂ ಕರದೈತ್ಯಂ ಉಲ್ಲಸ ಅಹೀನಾಲಂಕೃತ ಮೂರ್ತಿ. ಆ ಮೂರ್ತಿ ಇದೆಯಲ್ಲ, ಆ ಗಣಪತಿ ಮೂರ್ತಿ ಹೇಗಿದೆ ಅಂದ್ರೆ ಅರಿರೌದ್ರಂ, ರೌದ್ರಾಕಾರವಾಗಿದೆ. ಅಂತ ರೌದ್ರದಂತೆ ದೇವ್ ಇದರಲ್ಲಿ ಎರಡು ಅರ್ಥ ಇದೆ, ಒಂದು ವಿಷ್ಣು ಪರ ಮತ್ತು ಇನ್ನೊಂದು ಗಣಪತಿ ಪರ. ಈ ಶ್ಲೋಕನೇ ವಿಷ್ಣು ಪರವಾಗೂ ಇದನ್ನು ವಿವರಿಸಬಹುದು, ಗಣಪತಿ ಪರವಾಗೂ ಮಾಡಬಹುದು. ಅರಿರೌದ್ರಂ ಅಂದರೆ ಅರಿ ಅಂದ್ರೆ ಶತ್ರುಗಳಿಗೆ, ಅರೌದ್ರಂ ಅರಿರೌದ್ರಂ ಅವನು. ಕರದೈರ್ಘ್ಯಂ, ದೈರ್ಘ್ಯ ಅಂದ್ರೆ ದೀರ್ಘ, ದೀರ್ಘತ್ವದ ಭಾವನಾಮ ದೈರ್ಘ್ಯ. ಕರ ಅಂದ್ರೆ ಉದ್ದನೆಯ ಸೊಂಡಿಲುಳ್ಳವರು. ಉಲ್ಲಸ ಅಹೀನಾಲಂಕೃತ, ಹೀನಾಲಂಕೃತವಲ್ಲ ಅಹೀನಾಲಂಕೃತ ಅವನ ಮೂರ್ತಿ ಆಗಿದೆ. ಸಾಕ್ಷರ ದೇವಿಯಂ, ಇಂಥವನು ಸಾಕ್ಷರ ದೇವಿಯಂ ಅಂದರೆ ಅನೇಕ ಯಾರ್ಯಾರು ಸಾಹಿತಿಗಳು ಅಕ್ಷರ ಬಲ್ಲವರು ಯಾರಿದ್ದಾರೋ, ಅದು ಪೌರಾಣಿಕ, ವೇದ, ಪುರಾಣ, ಸಾಹಿತ್ಯ, ಇತಿಹಾಸ ಹೀಗೆ ಎಲ್ಲವನ್ನು ಬಲ್ಲವರು ಯಾರಿದ್ದಾರೋ ಅವ್ರಿಗೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, ಗಣಪತಿಯನ್ನು ಸೇವನೆ ಮಾಡ್ತಾರೆ. ಸೇವೆ ಅವ್ರನ್ನ ಪೂಜಿಸ್ತಾರೆ. ನಮಗೆ ಬುದ್ಧಿ ಕೊಡು, ನಮಗೆ ಕಾವ್ಯ ಅಲಂಕಾರ, ನಮ್ಮಲ್ಲಿ ಒಳ್ಳೆಯ ನಮಗೆ ಬುದ್ಧಿ, ನನಗೆ ಒಳ್ಳೆ ಪ್ರತಿಭೆ ಕೊಡು, ಹೀಗೆಲ್ಲ ಕೇಳ್ತಾರೆ. ಅದಕ್ಕೆ ಸಾಕ್ಷರ ಸೇವ್ಯಂ. ನಿಜ ವಿದ್ಯೆ ವಿಶ್ವವಿನುತಂ, ನಿಜವಾದ ವಿದ್ಯೆ ಯಾವುದು ಅಂದರೆ ವೇದ ವಿದ್ಯೆ. ಅಂತಹ ವಿದ್ಯೆಯನ್ನ ನಮಗೆ ದರಿಪಾಲಿಸು. ಪಾದಂ ಸತಾಳಿ ಪ್ರಿಯಂ, ನಿಮ್ಮ ಪಾದವನ್ನ ನಾವು ಪೂಜೆ ಮಾಡೋದಕ್ಕೆ ಅದು ಯಾವುದನ್ನ ಅಳಿಗಳು ಅಂದರೆ ದುಂಬಿಗಳು ಹೋಗಿ ಭ್ರಮರಗಳು ಹೋಗಿ ಹೂವಿನಲ್ಲಿ ಕೂತ್ಕೊಂಡು ಹೇಗೆ ಪಾದವನ್ನು ಮಾಡ್ತಾವೋ ಹಾಗೆ ನಾನು ಕೂಡ ನಿನ್ನ ಪಾದದಲ್ಲಿ ನಾನು ದುಂಬಿ ರೀತಿಯಲ್ಲಿ ಸೇವನೆ ಮಾಡ್ತೇನೆ. ವರದಾನೋತ್ತರ ಭದ್ರಲಕ್ಷಣ ಪ್ರದ ಪದ್ಮಾನುಷಂಗಿತ್ವ ಹಾಗೆಯೇ ಪೆಪ್ಪಚ್ಚರಿಯಾದ ದೇವಗಣಪಂ ರಕ್ಷಿಕ್ಕೆ ಭೂಚಕ್ರಮಂ, ಅವನು ಈ ಭೂಚಕ್ರಮಂ ರಕ್ಷಿಕ್ಕೆ, ಈ ಮೂರು ಲೋಕವನ್ನ ನೀನು ರಕ್ಷಣೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಈ ಭೂಚಕ್ರವನ್ನು, ಈ ಭೂಮಿಯನ್ನ ಈ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಸಮಸ್ತ ರಾಜರನ್ನ ನೀನು ರಕ್ಷಣೆ ಮಾಡು ಅಂತ ಹೇಳಿ ಅಲ್ಲಿ ಹೇಳ್ತಾರೆ. ಇವನ್ ಆದ್ಮೇಲೆ ಬರತಕ್ಕಂಥ ಕುಮರವ್ಯಾಸ ತುಂಬಾ ಸರಳವಾಗಿ ಅವನ ಪದ್ಯ ಇದೆ. ಆ ಸರಳವಾದ ಪದ್ಯದಲ್ಲಿ ಹೇಳೋದೇನೆಂದ್ರೆ, ಅದು ಒಂದು ಮೊದಲೇ ಆದಿಪರ್ವದಲ್ಲಿ ಬರತಕ್ಕಂಥ 1ನೇ ಸಂಧಿಯ 4ನೇ ಪದ್ಯ. ಗಜಮುಖನೇ ಮೆರವ ಏಕದಂತನೆ, ನಿಜ ಗುಣಾನ್ವಿತ ಪರಶುಧಾರನೆ, ರಜತಗಿರಿ ಒಡೆಯನ ಕುಮಾರನೆ, ವಿದ್ಯೆ ವಾರಿಧಿಯೇ, ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿರು ಅನವರತೆ ನಿನ್ನನು, ತ್ರಿಜಗವಂತ ಗಣಪ ಮಾಡ್ಬೋದು ಮತಿಗೆ ಮಂಗಳವ. ಕುಮಾರಸನಂತ ಬಹಳ ದೊಡ್ಡ ಕವಿ ನಾರಾಯಣಪ್ಪ ಅಂತ ಕವಿ ಈಗ ಹೇಳ್ತಾನೆ. ಅಷ್ಟು ಮಾತ್ರ ನಮ್ಮ ಮುಂದೆ ಹೇಳ್ತಾನೆ, ವರ ಮಣಿಗಳಿಂದ ಎಸೆಬ ಮೌಳಿಯ, ಸರಸಿಜಾರಿಯ ಕಿರಣದೋಳಿಯ, ವಿರಚಿಸಿದ ಸಿಂಧೂರ ಬಾಳದಿ ಕುಣಿವ ಕುಂತಳದ, ಕಲಿ ನಿಭಾಕೃತಿ ನಿಭ ವದನದ ಕರದ ಸಾರದ ಪಾಶದ ಮೋದಕದ ವಿಸ್ತರದ ಗಣಪತಿ ನೀಡಮಿಗೆ ನಿರ್ವಿಘ್ನದಾಯಕವ ಅಂತ ಅವನ ಎಲ್ಲ ಬಗೆಯ ಸ್ತುತಿಗಳನ್ನು ಮಾಡೋದನ್ನ ನಾವು ನೋಡ್ತೀವಿ. ಅಂದ್ರೆ ಅವನ ಹೇಗಿದ್ದ ಅನ್ನೋದನ್ನ 2ನೇ ಪದ್ಯಕ್ಕೆ ವಿಸ್ತಾರವಾದಂತಹ ಒಂದು ಅರ್ಥವನ್ನು ಹೇಳ್ತಾರೆ. ಇದಾದ್ಮೇಲೆ ಲಕ್ಷ್ಮೀಶ್ ಅಂತ ಜಮಿನಿ ಭಾರತದಲ್ಲಿ ಹೇಳಿರುವ ಪದ್ಯ ಹೇಳ್ಬಿಟ್ಟು ನನಗೆ ಒಂದು 3 ನಿಮಿಷ ಇದೆ, ನಾನು 3 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. 12:15 ಇದೊಂದು ಲಕ್ಷ್ಮೀಶ್ ಜಮಿನಿ ಭಾರತ, ಅವನು ಕಿದ್ನೂರ್ನು. ನೀವು ಅದನ್ನ ನೋಡ್ಬೋದು. ಈಗಲೂ ಕೂಡ ಇದನ್ನು ಬೆಳಗೆರೆ ಕೃಷಿಶಾಸ್ತ್ರಿಗಳು ಆ ಊರಿನಲ್ಲಿದ್ದರು, ಆ ದೇವಂದೂರಿನಲ್ಲಿ. ಆ ದೇವಂದೂರಿನ ಲಕ್ಷ್ಮೀಪತಿ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂದೆಗಡೆ ಒಂದು ಬೆಟ್ಟ ಇದೆ. ಆ ಬೆಟ್ಟ ಮತ್ತು ದೇವಸ್ಥಾನ ಆದರೆ ಸಂಜೆ ಹೊತ್ತಿನ ಮುಳುಗುವಾಗ ಮತ್ತು ಬೆಳಿಗ್ಗೆ ಸೂರ್ಯೋದಯ ಆಗುವಾಗ ಹೇಗಿತ್ತು ಅನ್ನೋದರ ವರ್ಣನೆಯನ್ನ ಅವನು ಮಾಡ್ತಾರೆ ಲಕ್ಷ್ಮೀಶ. ಪ್ರಸ್ತುತದಳು ಒಗೆದ ಮುಂಬೆಳಗ ಅಮಲದಂತದ ಗಭಸ್ತಿ ನವ ಪೂರ್ವ ಸಂಧ್ಯಾ ಅರುಣಂ ಬಾಳ ವಿನ್ಯಸ್ತ ಸಿಂಧೂರಂ ಅಂಕುರಿಪ ಕೊಂಬಿಸಿಲೊಡನೆ ಮೂಡುವ ಎಳನೇ ಸರಿಸುವ ಮಸ್ತಕದ ಮಣಿಮಕುಟಂ ಆಗಲ್ ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯಳು ಒಪ್ಪುವ ಸಮಸ್ತ ಸಿದ್ಧಿಪ್ರದಾಯಿಕ ವಿನಾಯಕಂ ಮಾಡ್ಬೋದು ಯಮಗೆ ನಿರ್ವಿಘ್ನತೆಯನ್ನು. ಇಲ್ಲಿ ಪೂರ್ವಾಚಲದ ಸುತ್ತ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಒಂದು ಬೆಟ್ಟ ಇದೆ. ಅಲ್ಲಿ ಊರಿನಲ್ಲಿ ಲಕ್ಷ್ಮೀಶನ ಹುಟ್ಟಿದೂರದು. ಅಲ್ಲಿ ಲಕ್ಷ್ಮೀಶ
ಲಕ್ಷ್ಮೀನಾರಾಯಣ ದೇವಸ್ಥಾನ ಇದೆ. ಆ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಪರ್ವತ ಇದೆ, ಒಂದು ಬೆಟ್ಟ. ಆ ಬೆಟ್ಟದ ಹಿಂದುಗಡೆ ಪೂರ್ವದಿಂದ ಸೂರ್ಯ ಹುಡ್ತಾ ಇರುವಾಗ ಹೇಗಿರುತ್ತೆ, ಸೂರ್ಯೋದಯಕ್ಕೆ ಮೊದಲು ಕಾಣಿಸೋದು ಏನಂದ್ರೆ ನಮ್ಗಿದೆ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಅರುಣೋದಯ, ಅರುಣೋದಯ ಆಗೋಕ್ಕಿಂತ ಮುಂಚೆ ಮುಂಬೆಳಕು, ತೆಳ್ಳಗೆ ಬೆಳಕು ಬರುತ್ತೆ. ಅದಾದ್ಮೇಲೆ ಅರುಣೋದಯ ಅಂದ್ರೆ ಅರುಣ ಅನ್ನುವ ಸಾರಥಿ ಅವನು ಬರ್ತಾನೆ. ಅದಾದ್ಮೇಲೆ ಸೂರ್ಯ ಕಾಣಿಸ್ಕೊಳ್ತಾನೆ ಅನ್ನೋದು ನಮ್ಮ ಈ ಸೂರ್ಯನ ಕುರಿತಾದಂಥ ವಿವರಗಳು. ಈ ಪೂರ್ವಾಚಲದ ಸುತ್ತ ಇರ್ತಕ್ಕಂಥ ಸೂರ್ಯೋದಯಕ್ಕೆ ಮೊದಲು ಮುಂಬೆಳಕು ಕಾಣಿಸುತ್ತೆ, ಬಳಿಕ ಅರುಣನ ಬೆಳಕು ಹರಡುತ್ತೆ, ಬಳಿಕ ಹೊಂಬಿಸಲನ್ನು ಬೀರುವ ಸೂರ್ಯೋದಯ ಆಗುತ್ತೆ. ಗಣಪತಿಯ ದಂತಕಾಂತಿಯೇ ಮುಂಬೆಳಕು. ಅದಕ್ಕೆ ಇದನ್ನ ಅನ್ವಯ ಮಾಡ್ತಾನೆ ನಾವು. ಹೇಗೆ ಅಲ್ಲಿನ ಒಂದು ಪ್ರಕೃತಿಗೆ ಸಮನ್ವಯ ಮಾಡಿಕೊಂಡು ಗಣಪತಿ ಇದೆ, ಅಪ್ಪ ಗಣಪತಿ ನಿನ್ನ ದಂತಕಾಂತಿ ಅನ್ನೋದು ಮುಂಬೆಳಕು. ಅಲ್ಲಿ ಸೂರ್ಯ ಹುಟ್ಟುತ್ತಾ ಇರುವಾಗ ಮುಂಬೆಳಕು ಅರುಣ ಮತ್ತು ಸೂರ್ಯ ಆಗುತ್ತೆ. ಹಾಗೆ ನಿನ್ನ ದಂತಕಾಂತಿ ಅನ್ನೋ ಬೆಂಬೆಳಗಿದೆ. ಅವನ ಹಣೆಯ ಸಿಂಧೂರ ಇದೆಯಲ್ಲ ಅದೇ ಅರುಣನ ಬೆಳಕು ಅಂತ. ಅವನು ಸಿಂಧೂರ ಹಾಕಿದ್ದಾನೆ. ಅವನ ಕಿರೀಟ ಹೊಂಬಿಸಿಲನ್ನು ಹರಡುವ ಸೂರ್ಯ. ಹೀಗೆ ಮುಂಬೆಳಕು, ಅರುಣೋದಯ, ಸೂರ್ಯ ಈ ಮೂರನ್ನೂ ಕೂಡ ಆ ಗಣಪತಿಯ ಮೂರ್ತಿಯಲ್ಲಿ ಇದನ್ನ ಆ ಕವಿ ಹೇಳ್ತಾರೆ. ಹೀಗೆ ಸಮಸ್ತ ಸಿದ್ಧಿಗಳನ್ನು ಜಯಪಾಲಿಸುವ ವಿನಾಯಕನು ಪೂರ್ವಾಚಾರ, ಅವನು ನಮಗೆ ನಿರುದ್ಧತೆಯನ್ನು ಉಂಟು ಮಾಡಲಿ ಅಂತ ಹೇಳಿ ಅವನು ಬೇಡ್ಕೊಳ್ತಾನೆ. ನಿತ್ಯಾತ್ಮ ಶಿವಯೋಗಿಯದು ಕೂಡ ಸ್ತೋತ್ರದ ರೀತಿ ಇದೆ, ಅದನ್ನ ನಾನಿಲ್ಲಿ ಹೇಳಕ್ ಹೋಗಲ್ಲ. ವಿಶೇಷವಾಗಿ ಆಧುನಿಕ ಕನ್ನಡ ಕಾವ್ಯದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕಾದ ಕೂತಿ ನರಸಿಂಹಾಚಾರ್ಯರು ಗಣೇಶ ದರ್ಶನ ಅಂತ ಒಂದು ಉತ್ಕೃಷ್ಟವಾದ ಕಾವ್ಯವನ್ನು ಬರೆದಿದ್ದಾರೆ. ಅದನ್ನ ನಾನು ತುಂಬಾ ನೀಳ್ ಕಾವ್ಯ, ತುಂಬಾ ಸುಮಾರು ಹತ್ತತ್ರ 200 ಸಾಲುಗಳೆಲ್ಲ ಕೂಡಿರುವಂತಹ ಒಂದು ಒಳ್ಳೆ ಕವಿತೆ. ಕೂತಿನ ಅವರು ನಮ್ಮಲ್ಲಿ ಬೇಂದ್ರೆ, ಕುವೆಂಪು ಮತ್ತು ಕೂತಿನ ಮೂರ್ತಿಗಳನ್ನು ನಾವು ಆಧುನಿಕ ಕವಿರತ್ನ ಇರುವಂತ ಕರಿತೀವಿ. ಅವರಲ್ಲಿ ಕೂತಿನ ಈ ದೇವಾಲಯಗಳ ಉಪಾಸನೆ, ದೇವಾಲಯದಲ್ಲಿರುವ ಕಲೆ, ಆ ಚೆಲುವನಾರಾಯಣ, ಗಣೇಶ, ಲಕ್ಷ್ಮಿ, ಪಾರ್ವತಿ ಹೀಗೆ ನಾನಾ ದೇವತೆಗಳ ಮೇಲೆ ಅತ್ಯುತ್ತಮವಾದ ಕವಿತೆಗಳನ್ನು ಬರೆದಿದ್ದಾರೆ. ಅವರೇ ಅನೇಕ ಗೀತೆಗಳನ್ನು ಬರೆಯುವಾಗ ಆ ಗೀತೆಗಳಲ್ಲಿ ಈ ಗಣಪತಿಯನ್ನು ಕುರಿತಾದಂಥರಲ್ಲಿ ವಿಶೇಷವಾದ ಒಂದು ಗಣೇಶ ದರ್ಶನ ಅನ್ನೋದನ್ನು ಬರೆದಿದ್ದಾರೆ. ಹೀಗಾಗಿ ಗಣೇಶನನ್ನು ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಬಾಳ್ವೆಯಲ್ಲಿ, ನಮ್ಮ ಎಲ್ಲ ಬಗೆಯ ಕಷ್ಟಗಳಲ್ಲಿ, ಅನೇಕ ಕಷ್ಟಗಳನ್ನು ನಿವಾರಣೆ ಮಾಡುವುದರಲ್ಲಿ ಗಣೇಶ ನಮಗೆ ಆದ್ಯತೆ ನಿಂತಿದ್ದಾರೆ. ಗಣೇಶನ ನೆನಪು ಮಾಡಿಕೊಂಡ್ರೆ, ಅನೇಕ ಹೇಳ್ತಾರೆ ಗಣೇಶನ ಉಪಾಸನೆ ಮಾಡಿಕೊಂಡ್ರೆ ನಮ್ಮಲ್ಲಿರ್ತಕ್ಕಂಥ ಅನೇಕ ಬಗೆಯ ಸಂಕಟಗಳು ದೂರ ಆಗುತ್ತೆ. ಹಾಗಾಗಿ ಭಾರತ ದೇಶ ರಾಷ್ಟ್ರೀಯವಾದಂತಹ ನಮ್ಮ ದೇಶ ಸನಾತನ ಧರ್ಮದಲ್ಲಿ, ಸನಾತನ ಆದಂಥ ಈ ದೇಶದಲ್ಲಿ, ಈ ಸಂಸ್ಕೃತಿಯಲ್ಲಿ ಗಣೇಶ ಅನ್ನೋನು ನಮ್ಮೆಲ್ಲರ ಉಪಾಸಕನಾಗಿದ್ದಾನೆ, ನಮ್ಮೆಲ್ಲರ ಉಪಾಸ್ಯ ದೇವತೆಯಾಗಿ ಅವನು ಇದ್ದಾನೆ. ಅಂತ ಗಣೇಶನಿಗೆ ನನ್ನ ನುಡಿನಮನಗಳನ್ನು ಸಲ್ಲಿಸ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಸತ್ಯಕಾಮ ಪ್ರತಿಷ್ಠಾನದ ಸುಮನೆಯ ಎಲ್ಲ ಬಂಧುಗಳಿಗೆ, ವಿಶೇಷವಾಗಿ ನನ್ನ ವೀಣಾಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ.